ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು SSP ಅಪ್ಡೇಟ್ಸ್ ಇನ್ ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಬನ್ನಿ, ನೀವು ತುಂಬ ಜನ ಡೌಟ್ಸ್ಗಳು ಕೇಳ್ತಾಯಿದ್ರಿ ಹಾಗೂ ತುಂಬ ಜನ SSP ಅಮೌಂಟು ಎಲ್ಲ ಅಪ್ಡೇಟ್ಸು ನಿಮ್ಮದೆಲ್ಲ ಡೌಟ್ಸ್ನ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಾನು ನೀಟಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಮಿಸ್ ಹೋಗ್ಕೋಬೇಡಿ ಮತ್ತು ಹಾಗೂ ಕಂಪ್ಯೂಸ್ ಕೂಡ ಆಗೋಕ್ಕೋಬೇಡಿ. ಬನ್ನಿ ನೀಟಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ಏನೇನಿರುತ್ತೆ ಅಂದರೆ ನಿಮ್ಮದು ಲಾಸ್ಟ್ ಡೇಟ್ ಯಾವಾಗ, ಮತ್ತು ಅವೇಟೆಡ್ ಇದ್ದರೆ ಏನು ಮಾಡಬೇಕು, ಅಮೌಂಟ್ ಯಾವಾಗ ಬರುತ್ತೆ ಇದೆಲ್ಲ, ಮತ್ತು ವಿದ್ಯಾಸಿರಿ ಅಮೌಂಟು 15,000 ಹೇಗೆ, ಆಮೇಲೆ ಅಮೌಂಟಿನ ಎಷ್ಟು ರಿಜೆಕ್ಷನ್ ರೀಸನಲ್ಲಿ ಎನ್ನೆ ಅಂತ ಇದ್ರೇನು, ನಿಮ್ದು ಎಲ್ಲ ಡೌಟ್ಸ್ನ ನಾನು ಇದೇ ಕ್ಲಿಯರಲ್ಲಿ ಹೇಳ್ತೀನಿ. ಹಾಗೂ LLB ಅಮೌಂಟ್ ಅವ್ರದ್ದು ತುಂಬ ಜನಕ್ಕೆ ನಾನು ಹೋದ ಸರಿ ವೀಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ ಹಾಕಿ ಅಂತ ಹೇಳಿದ್ದೆ. ಅವರು LLB ಅವ್ರದ್ದು ಅಮೌಂಟ್ ಇನ್ನೂ ಎಷ್ಟು ದಿನ ಬರುತ್ತೆ, ಎಲ್ಲ ನಿಮ್ಮದು SC/ST ಅಮೌಂಟು ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಈ ವಿಡಿಯೋಗೆ ಬಂದುಬಿಡಿ. ಒನ್ಸ್ ಅಗೇನ್ ವೆಲ್ಕಮ್ ಗೈಸ್. ನೋಡಿ, ನಿಮಗೆ ಲಾಸ್ಟ್ ಡೇಟ್ ಅಂತ ಬಂದು ಆಲ್ರೆಡಿ ತುಂಬ ವೀಡಿಯೋ ಮಾಡಿ ತಿಳಿಸಿದ್ದೀನಿ. ನೀವು ಲಾಸ್ಟ್ ಡೇಟ್ ಬಂದುಬಿಟ್ರೆ ಈಗ ನಿಮಗೆ ಹಿಂದುಳಿದ ಕಲ್ಯಾಣ ಇಲಾಖೆಯ ವೃತ್ತಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪದ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 10/3/2025. ನೋಡಿ, ಇಲ್ಲಿ ಯಾವುದೇ ಥರ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರೋದಿಲ್ಲ. ನಿಮಗೆ ಏನಿದ್ರು ಬರೀ ನಿಮಗೆ ಶುಲ್ಕ ಮರುಪಾವತಿ ಅಂದರೆ ನಿಮಗೆ ರಿಯಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನಿರುತ್ತೆ ಅದು ಮಾತ್ರ ನಿಮಗೆ ಇಲ್ಲಿ ಬರುತ್ತೆ. ಮತ್ತು ಹಾಗೂ ವೈದ್ಯಕೀಯ ಶಿಕ್ಷಣ ಇಲ್ಲ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೂ ಅಷ್ಟೇ ನಿಮಗೆ ಇನ್ನೂ ಡೇಟ್ ತುಂಬ ಇದೆ. ನಿಮಗೆ 31/5/2025 ಇದು ನಿಮಗೆ ಫಸ್ಟ್ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಮತ್ತು ತುಂಬ ಜನ ಕೇಳ್ತಿರೋ ಅಮೌಂಟ್ ಯಾವಾಗ ಬರುತ್ತೆ, ಅವೇಟೆಡ್ ಇದ್ರೇನು, ಇದೆಲ್ಲ ನಮ್ಮದೆಲ್ಲ ಟೈಮ್ ಟು ಟೈಮ್ ಅಪ್ಡೇಟ್ ಇರಬೇಕಂದ್ರೆ ನೀವೇನಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನಿಮಗೆ ಅಪ್ಡೇಟ್ ಅನ್ನೋದು ಸಿಗುತ್ತೆ. ಬನ್ನಿ, ಈಗ ನಾನು ಲಾಗಿನ್ ಆಗ್ತಿದ್ದೀನಿ. ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ನಾನು ಒಂದು ಎಕ್ಸಾಂಪಲ್ ನೋಡ್ಕೊಂಡು ಏನೇನು ಆಗಬೇಕಂತ ಏನೇನು ಆಗುತ್ತೆ ಅನ್ನೋದು ಹೇಳ್ತೀನಿ. ಹಾಗೂ ನಿಮ್ಮದು ವಿದ್ಯಾಸಿರಿದು ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಬನ್ನಿ, ಒಂದು ನಿಮಿಷ ಕ್ಯಾಪ್ಚರ್ ಎಂಟರ್ ಮಾಡಿಬಿಡ್ತೀನಿ, 1 ಸೆಕೆಂಡಲ್ಲಿ. ಓಕೆ, ಈಗ ನಾನು ಇಲ್ಲೇನಿಲ್ಲ ಲಾಗಿನ್ ಎಲ್ಲ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಲಾಗಿನ್ ಕ್ಲಿಕ್ ಮಾಡ್ತೀನಿ. ನಿಮಗೆ ಲಾಗಿನ್ ಆದ ತಕ್ಷಣ ಗೊತ್ತಿರುತ್ತೆ ನಿಮ್ಮದು ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಂಬಂದರೆ ನಿಮ್ಮದು ಆಲ್ರೆಡಿ ನಿಮಗೆ 2023-24 ಅಮೌಂಟ್ ಸ್ಯಾಂಕ್ಷನ್ ಅನ್ನೋದಾಗಿದೆ. ಈಗ 2024-25 ನಿಮಗೆ ವ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮದು ಡೀಟೇಲ್ಸ್ ಅನ್ನೋದು ಬರುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ನಿಮಗೆ ಫಸ್ಟ್ ಪೇಜಲ್ಲಿ ನಾನು ಯಾವಾಗ ಅಪ್ಲಿಕೇಶನ್ ಹಾಕಿದ್ದು ಅಂತ ಬಂದರೆ ನೀವು ಅಕ್ಟೋಬರಲ್ಲಿ ಮತ್ತು ಅದು 21 ಒಳಗಡೆ ಯಾರ್ದು ಅಮೌಂಟ್ ಆಗಿದೆ ನಿಮಗೆ ಈಗ ಅಮೌಂಟು ಶೋ ಆಗ್ತಾಯಿದೆ. ಇದು ವಿದ್ಯಾರ್ಥಿ ಡೇಸ್ ಕಲರ್ ಅಂತ ಇರೋದು. ನೋಡಿ, ಈಗ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ನಿಮಗೆ ಇದು ಫಸ್ಟ್ ಆಫ್ ಆಲ್ ಅಕ್ಟೋಬರ್ ಅದರಿಂದ ಅವ್ರಿಗೆ ಅಮೌಂಟ್ ಈಗ ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ. ಮತ್ತು ಫಸ್ಟ್ ಆಫ್ ಆಲ್ ರಿಜೆಕ್ಷನ್ ರೀಸನ್ಲಿ ಫಸ್ಟ್ ಲೆವೆಲ್ ಹೇಳ್ತೀನಿ ನೋಡಿ. ಇಲ್ಲಿ NA ಅಂತ ಇದ್ರೆ ಏನಾಗಬೇಕು, ಫಸ್ಟ್ ಲೆವೆಲಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ NA ಅಂತ ಇರುತ್ತಲ್ವ, ಅಲ್ಲಿ NA ಅಂತ ಇದ್ದರೆ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಏನು ನಿಮಗೆ ಅದೇನು ತೊಂದರೆ ಅಂತೂ ಆಗೋದಿಲ್ಲ. ಅದ್ರ ಬಗ್ಗೆ ನೀವು ತುಂಬ ಜನ ಅದೇ ಡೌಟ್ಸ್ಗಳು ಕೇಳ್ತಿದ್ರಿ. ಇಲ್ಲಿ NA ರಿಜೆಕ್ಷನ್ ರೀಸನ್ ಹತ್ರ NA ಅಂತ ಇದ್ರೆ ಏನಾಗುತ್ತೆ ಅಂತ. ಅಲ್ಲಿ ಏನು ಇದ್ದರೂ ನಿಮ್ಗೆ ತೊಂದರೆ ಆಗೋಲ್ಲ, ನಿಮ್ಗೆ ಅಮೌಂಟ್ ಅನ್ನೋದು ಬರುತ್ತೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ಲಿ. ಕಾಲೇಜಲ್ಲಿ ನಿಮಗೆ ಅಲ್ಲಿ ಏನಾದರೂ ನೋ ಅಂತ ಇದ್ದರೆ ಅದು ನೀವು ಅಪ್ಲಿಕೇಶನ್ ಹಾಕಿ 2-3 ಮಂತ್ಸ್ ಹಾಕ್ಬೋದು ಕೂಡ ನಿಮ್ಮ ಕಾಲೇಜ್ ಲೆವೆಲಲ್ಲಿ. ಇನ್ನೂ ನಿಮ್ಮದು ಅಲ್ಲಿ ಯಾವುದೇ ಥರ ನೋ ಅಂತನಿದ್ರೆ ನೀವೇ ಮಾಡಬೇಕು. ಫಸ್ಟ್ ಆಫ್ ಆಲ್ ಇದ್ರದ್ದೇ ತುಂಬ ಜನ ಡೌಟ್ಸ್ ಕೇಳ್ತಿದ್ರು. ಇನ್ನೂ ನಾನು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕೂಡ ಆಗಿಲ್ಲ. ಅವ್ರು ಏನು ಮಾಡಬೇಕಂದ್ರೆ, ನೀವು 2-3 ಮಂತ್ಸ್ ಆಗಿತ್ತು ಅಂದರೆ ಅಪ್ಲಿಕೇಶನ್ ಹಾಕಿ ನೋ ಅಂತಿದ್ದೆ ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ಹೋಗಿ ವೆರಿಫೈ ಮಾಡಬೇಕಾಗುತ್ತೆ. ಇನ್ನು ಸೆಕೆಂಡಾಗಿ ಬಂದ್ಬಿಟ್ಟು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಅವ್ರದ್ದು ಹೇಳ್ತೀನಿ. ನಿಮ್ಗೆ ಎಲ್ಲ ಡೌಟ್ಸ್ ಇದೇ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತಂತೆ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಬನ್ನಿ, ಈಗ ಸೆಕೆಂಡ್ ಲೆವೆಲ್ ವೆರಿಫಿಕೇಷನಲ್ಲಿ ನಿಮಗೆ ಯಾರ್ದು ಇಲ್ಲಿ SS ಅಂತಿದ್ದು ಅಮೌಂಟು ಎರಡು ಕಡೆ ನೋಡಿ, ಇಲ್ಲಿ S ಅಂತಿದ್ದು ಇಲ್ಲಿ ಅಮೌಂಟು ಮೆನ್ಷನ್ ಮಾಡಿದರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ. ಇಲ್ಲಿ ನೋ ಅಂತ ಇದ್ದು ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿ ಆಲ್ರೆಡಿ 3 ಮಂತ್ಸ್ ಮೇಲೆ ಆಗಿತ್ತಂದರೆ ನೀವು ಈಗ ಇನ್ನೂ ಹಾಕಿ ತುಂಬ ದಿನ ಆಯಿತು, ನಿಮ್ಗೆ ಇನ್ನೂ ಯಾವುದೇ ಥರ ಮೆನ್ಷನ್ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಹತ್ರದಲ್ಲಿರುವಂಥ ಯಾವುದಾದ್ರೂ ತಾಲೂಕು ಆಫೀಸ್ ಹತ್ರ ಹಿಂದುಳಿದ ಕಲ್ಯಾಣ ಇಲಾಖೆ ವರ್ಗದ ಇಲಾಖೆ ಹತ್ರ ಹೋಗ್ಬಿಟ್ಟು ನೀವು ವೆರಿಫೈ ಮಾಡಬೇಕು. ಯಾಕೆ ಈ ಥರ ಆದರೂ ನಾನು ಇನ್ನೂ ಆಗಿಲ್ಲ ಅಂತ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಮಾತಾಡಿದೆ ಅದು ನಿಮಗೆ ಸಾಲ್ವ್ ಅನ್ನೋದಾಗುತ್ತೆ ಪ್ರಾಬ್ಲಮ್ಮು. ಇದು ತುಂಬ ಜನ ಕೇಳೋದಕ್ಕೆ ನಾನು ಇದು ಹೇಳಿದ್ದು, ನೀವು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಅದನ್ನು ಕೇಳಲೇಬೇಕಾಗುತ್ತೆ. ಮತ್ತು ವಿದ್ಯಾಸಿರಿ ಅಮೌಂಟ್ದು ಯಾವ ಥರ ಅಂದರೆ ಹೇಳ್ತೀನಿ ನೋಡಿ. ವಿದ್ಯಾಸಿರಿ ಅಮೌಂಟು ನಾನು ತುಂಬ ಜನ ಕೇಳಿದೆ, ನೀವು PCM ಹಾಸ್ಟೆಲ್ ಅನ್ನೋ ಅಪ್ಲಿಕೇಶನ್ ಹಾಕಿ. ನಿಮ್ಗೆ ಹಾಸ್ಟೆಲ್ಲು ಇಷ್ಟ ಇದ್ದರೆ ಹೋಗ್ಬೋದು. ತುಂಬ ಜನ ಕೇಳ್ತಾರೆ ನಂದು ಹಾಸ್ಟೆಲ್ ಆಗಿಬಿಟ್ರೆ ನಾನು ಹೋಗಲೇಬೇಕಾ. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲ ಅಂದರೆ ನಿಮ್ಗೆ ಯಾವುದೇ ಥರ ತೊಂದರೆ ಹಾಗೂ ಫೋರ್ಸ್ ಅಂದರೆ ಯಾರೂ ಮಾಡಲ್ಲ. ಹಾಕಿ ನಿಮ್ದು ಹಾಸ್ಟೆಲ್ ಆಗಿ ರಿಜೆಕ್ಟ್ ಆಯ್ತು ಅಂದರೆ ನಿಮಗೆ 15,000 ಅನ್ನೋದು ಅಮೌಂಟು ಬರುತ್ತೆ. ಅದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ಸ್ ಅದರಿಂದ ಆ ಸ್ಕೀಮಿಂದ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ನೋಡಿ, ಇಷ್ಟು ನಿಮಗೆ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಹೇಳ್ತಾ ಬಂದಿದ್ದೀನಿ, ಆಗ್ತಿದೆ ಅಂದ್ಕೊಂಡಿದ್ದೀನಿ. ಮತ್ತು ಥರ್ಡ್ ಲೆವೆಲ್ ಕೂಡ ಅಷ್ಟೇ, ನಿಮಗೆ ಪುಷ್ ಟು DBT ಅಂತಿತ್ತು ಅಂದರೆ ನಿಮಗೆ ಅಲ್ಲಿ ಅಮೌಂಟು ಮೆನ್ಷನ್ ಆಗಿತ್ತು ಅಂದರೆ ನಿಮಗೆ ಇನ್ನು ಸ್ವಲ್ಪ ದಿನಗಳಲ್ಲೇ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಯಾಕಂದರೆ ಅಮೌಂಟ್ ಈಗ ಗೋರ್ಮೆಂಟ್ ಫಂಡ್ ಕಡೆಯಿಂದ ಅಮೌಂಟು ಬರ್ತಾಯಿದೆ, ಅದು ಸ್ವಲ್ಪ ಪೆಂಡಿಂಗಲ್ಲಿರೋದ್ರಿಂದ ಇಷ್ಟು ದಿನ ಲೇಟ್ ಆಯಿತು. ಯಾರು ಅಮೌಂಟ್ ಯಾವಾಗ ನಿಮಗೆ ಗೋರ್ಮೆಂಟಿಂದ ನಿಮಗೆ SSP ಅವರಿಗೆ ಅನುದಾನ ಮಾಡಿ ಬಿಡುಗಡೆ ಮಾಡ್ತಾರೋ ಆದ ತಕ್ಷಣ ನಿಮಗೆ SSP ಅವರು ನಿಮಗೆ ಅಕೌಂಟ್ಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತಾ ಅಮೌಂಟ್ ಬರುತ್ತಾ ಹೋಗುತ್ತೆ.
ಇಷ್ಟು ಡೌಟ್ಸ್ಗಳು ನಿಮ್ಗೆ ಕ್ಲಿಯರ್ ಆಗಿದೆ. ಮತ್ತು ಇನ್ನೂ ಸ್ವಲ್ಪ ಜನ DDO ಅಪ್ಲೋಡ್ ಅಲ್ಲಿ ಅವೇಟೆಡ್ ಅಂತ ಇದೆ ಅಂತ ಹೇಳ್ತಿರು. ನೋಡಿ ಅವೇಟೆಡ್ ಅಂತಿದ್ರೆ ನಿಮಗೆ ಅಮೌಂಟ್ ಅನ್ನೋದು ಖಂಡಿತವಾಗಿ 100% ಬಂದೇ ಬರುತ್ತೆ. ಬಟ್ ಆದರೆ ನೀವು ಸ್ಟಿಲ್ ಇನ್ನೂ ವೇಟ್ ಮಾಡಬೇಕಾಗುತ್ತೆ. ನೋಡಿ ನಾನು ಓದ್ ವೀಡಿಯೋದಲ್ಲಿ ತುಂಬ ಜನಕ್ಕೆ ಯಾರ್ಯಾರು ನೋಡಿದಿರೋ ಅಮೌಂಟ್ ಬಂದಿದ್ದೀರೋ, ನಿಮ್ಮ ಅಮೌಂಟ್ ಬಂದಿದ್ದರೆ ನಿಮ್ಮದು ಕಮೆಂಟ್ ಬಾಕ್ಸಲ್ಲಿ ಅಮೌಂಟ್ ಬಂದಿದ್ರೆ ಹಾಕಿ ಅಂತ ಹೇಳಿದೆ. ತುಂಬ ಜನ ನಂಗೆ ಅಮೌಂಟ್ ಬಂದಿದೆ ಬ್ರೋ. ಮತ್ತು SC/ST ಅವ್ರಿಗೆ 1,17,000 ಬಂದಿದೆ ನೋಡಿ, 1,17,000. ತುಂಬ ಜನಕ್ಕೆ ಅಮೌಂಟ್ಗಳು ಬರ್ತಾಯಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ 15,000 ಆಮೇಲೆ 70,000 ಈ ಥರ ಅಮೌಂಟ್ ಬರ್ತಾಯಿದೆ ಅವ್ರಿಗೆ. ಯಾರ್ಯಾರು ಬಂದಿದ್ದಾರೆ ವೆಲ್ ಆ್ಯಂಡ್ ಗುಡ್, ಒಳ್ಳೆಯದಾಗಲಿ. ಮತ್ತು ಇನ್ನೂ ಸ್ವಲ್ಪ ಜನದ್ದು ಯಾರಪ್ಪ ಅಂದರೆ BA LLB ಅವ್ರದ್ದು ಅಮೌಂಟು ಎಷ್ಟು ಬರುತ್ತೆ ಏನು ಅಂತ ಕೇಳ್ತಿದ್ರು. ನೋಡಿ ನಿಮಗೆ BA LLB ಅವ್ರದ್ದು ಬ್ಯಾಚ್ ವೈಸ್ ಅಮೌಂಟ್ ಅನ್ನೋದು ಕೊಡ್ತಾಯಿದ್ದಾರೆ. ಅದು ಏನಿದ್ರು DBTಯಲ್ಲಿ ಎಸ್ ಅಂತ ಇದ್ದರೆ ಮಾತ್ರ ಬರುತ್ತೆ. ನಾನು ಹೇಳ್ತೀನಿ ನೋಡಿ, ಅಲ್ಲಿ DBTಯಲ್ಲಿ ಎಸ್ ಅಂತ ಇದ್ದರೆ ನಿಮಗೆ ಬ್ಯಾಚ್ ವೈಸು ಅಮೌಂಟ್ ಅನ್ನೋದು ಬರ್ತಾಯಿದೆ. ಈಗ ಅಮೌಂಟು ತುಂಬ ಜನಕ್ಕೆ ಶಾಂಕ್ಷನ್ ಆಗ್ತಿದೆ. ಯಾರ್ಯಾರಿಗೂ ಅಮೌಂಟ್ ಬಂದಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಇಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಹಾಕಿ. ಇನ್ನೂ ಯಾರ್ಯಾರು ಎಸ್ ಅಂತ ಇದೆಯೋ ನಿಮಗೆ ಅಮೌಂಟ್ ಕೂಡ ಮೆನ್ಷನ್ ಆಗಿತ್ತು ಅಂದರೆ ಆದಷ್ಟು ಬೇಗ ಬರುತ್ತೆ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಇನ್ನೂ ನಿಮಗೆ ಈ ಟೈಮ್ ಟು ಟೈಮ್ ಅಪ್ಡೇಟ್ ಇರಬೇಕಂದ್ರೆ ನಮ್ಮ ಚಾನಲ್ ಏನಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ಯಾವುದೇ ನಿಮ್ಮ ಡೌಟ್ಸ್ಗಳು ಏನಾದಿತ್ತು ಅಂದರೆ ನಿಮಗೆ ಯಾವುದ್ರ ಮೇಲೆ ವೀಡಿಯೋ ಮಾಡಬೇಕಂದಿದ್ರು, ನಿಮ್ಮ ನೆಕ್ಸ್ಟ್ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ತಿಳ್ಕೊಂಡು ನಾನು ಅದ್ರ ಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡು ಇಲ್ಲಿಗೆ ಎಂಡ್ ಅಪ್ ಮಾಡ್ತಿದ್ದೀನಿ. ಹ್ಯಾವ್ ಗುಡ್ ಡೇ. ನೆಕ್ಸ್ಟ್ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಗೈಸ್.